ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ದಶಕದ ಬಳಿಕ ಮಹಾಕುಂಭ ಮೇಳಕ್ಕೆ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಜೊತೆಗೆ ಈ ಬಾರಿಯ ಮಹಾಕುಂಭ ಮೇಳ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಆಪಲ್ ಕಂಪನಿಯ ಸಂಸ್ಥಾಪಕ ಅವರ ಪತ್ನಿ ಕೂಡ ಲಾರೆನ್ ಈ ಕುಂಭ ಮೇಳದಲ್ಲಿ ಭಾಗಿಯಾಗ್ತಿದ್ದಾರಂತೆ. ಅವ್ರು ಬರ್ತಾ ಇರೋದು ವಿಶೇಷ ಅಲ್ಲ, ಅವ್ರು ಭಾಗಿಯಾಗ್ತಾ ಇರುವಂತಹ ಕಾರ್ಯಕ್ರಮ ಬಹಳ ವಿಶೇಷ ಅಂತೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕುಂಭಮೇಳದಲ್ಲಿ ಸ್ಟೀವ್ ಜಾಬ್ಸ್ ಪತ್ನಿ ಕಲ್ಪವಾಸ. ಕುಂಭಮೇಳದಲ್ಲಿ ಕಲ್ಪವಾಸದ ಮಹತ್ವ ಏನು? ಪ್ರಯಾಗ್ರಾಜ್ನಲ್ಲಿ ಈ ಬಾರಿ ನಡೆಯಲಿರುವ ಮಹಾಕುಂಭಮೇಳ ಹಲವು ವಿಶೇಷತೆಗಳಿಂದ ಕೂಡಿದೆ. ಈ ಮೇಳ ಆಧ್ಯಾತ್ಮಿಕತೆ ಹಾಗೂ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದಾದ್ಯಂತ ಹರಡುವ ವೇದಿಕೆಯಾಗಿದೆ. ದೇಶ ಮತ್ತು ಪ್ರಪಂಚದಾದ್ಯಂತ ಪ್ರಭಾವಿ ವ್ಯಕ್ತಿಗಳು ಪವಿತ್ರ ಸ್ನಾನ ಮಾಡುವುದಕ್ಕೆ ಮಹಾಕುಂಭಕ್ಕೆ ಬರ್ತಾ ಇದ್ದಾರೆ. ಈ ಪೈಕಿ ವಿಶ್ವದ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾದ ಲಾರೆನ್ ಪೋವೆಲ್ ಜಾಬ್ಸ್ ಕೂಡ ಮಹಾಕುಂಭಕ್ಕೆ ಆಗಮಿಸಲಿದ್ದಾರೆ. ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಪೋವೆಲ್ ಅವರು ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶಾನಂದಗಿರಿ ಶಿಬಿರದಲ್ಲಿ ಸುಮಾರು 10 ದಿನಗಳ ಕಾಲ ತಂಗಲಿದ್ದಾರೆ. ಲಾರೆನ್ ಪೋವೆಲ್ ಜಾಬ್ಸ್ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಂಗಾದಲ್ಲಿ ಅಮೃತ ಸ್ನಾನ ಮಾಡುತ್ತಾರೆ. ಈ ಸ್ನಾನವು ಮಹಾಕುಂಭದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಕುಂಭ ಮೇಳಕ್ಕಾಗಿ ಕಮಲ ಆದ ಲಾರೆನ್ಸ್. ಇನ್ನು ಲಾರೆನ್ಸ್ ಪೋವೆಲ್ ಜಾಬ್ಸ್ 2ನೇ ಬಾರಿಗೆ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಾರಿಯ ಕುಂಭಮೇಳದಲ್ಲಿ ಲಾರೆನ್ಸ್ ಭಾಗಿಯಾಗಲಿದ್ದು ಈಕೆಗೆ ಕಮಲ ಅಂತ ಹೆಸರಿಡಲಾಗಿದೆ ಅಂತ ಕೈಲಾಶಾನಂದ ಮಹಾಸ್ವಾಮೀಜಿ ಹೇಳಿದ್ದಾರೆ. ಅಲ್ಲದೆ ಅವರಿಗೆ ಗೋತ್ರವನ್ನು ನೀಡಲಾಗಿದೆ ಎಂದರು. गुरुजी के दर्शन करने आ रही हैं. हमारी बेटी जैसी है वो, हमारी बिल्कुल शिष्या तो है, शिष्या बेटी होती है तो हमारी पुत्री जैसी है वो. हमने उसका नाम कमला दिया है, वो कमला नाम है उसका. हमने उसको अपना गोत्र दिया है. मेरे प्रति बहुत स्नेह रखती हैं. दूसरी बार भारत आ रही है, दूसरी बार आज भारत आ रही है. ಮೇಳದಲ್ಲಿ ಭಾಗಿಯಾಗಲಿರುವ ಲಾರೆನ್ಸ್ ಕಲ್ಪವಾಸ ಮಾಡಲಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಕಲ್ಪವಾಸ ಅಂದ್ರೆ ಏನು, ಯಾಕಾಗಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಯಂದು ಕಲ್ಪವಾಸ ಆಚರಣೆ ಮಾಡ್ತಾರೆ. ಗಂಗಾ ನದಿಯಲ್ಲಿ ಎಲ್ಲಾ ಪಾಪಗಳನ್ನ ನಾಶ ಮಾಡುವಂತೆ ಪುಣ್ಯ ಸ್ನಾನ ಮಾಡುವುದು ವಿಶೇಷವಾಗಿದೆ. ಪ್ರಯಾಗ್ರಾಜ್ನ ದಡದಲ್ಲಿದ್ದುಕೊಂಡು ಆಚರಣೆ ಮಾಡುವ ಪ್ರತೀತಿ ಇದೆ. ಸ್ನಾನ ಮಾಡಿ ಸೂರ್ಯನನ್ನ ಆರಾಧನೆ ಮಾಡುವುದು ವಿಶೇಷವಾಗಿದೆ. ಈ ಆಚರಣೆ ಮಾನವನ ಆಧ್ಯಾತ್ಮಿಕತೆಯ ಒಂದು ಹಂತವಾಗಿದೆ. ಅದರ ಮೂಲಕ ಸ್ವಯಂ ನಿಯಂತ್ರಣ ಮತ್ತು ಮನಸ್ಸಿನ ಶುದ್ಧೀಕರಣವನ್ನ ಮಾಡಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ತಮ್ಮ ಆಶಯ ಮತ್ತು ಬೇಡಿಕೆಗಳು ನೆರವೇರುತ್ತೆ ಎಂಬ ನಂಬಿಕೆ ಭಕ್ತರದ್ದು. ಈ ಅವಧಿಯಲ್ಲಿ ಭಕ್ತರು ಹಣ್ಣನ್ನು ಮಾತ್ರ ಸೇವನೆ ಮಾಡ್ತಾರೆ. ಫೆಬ್ರವರಿ 23ರಂದು ಮಧ್ಯಾಹ್ನ 3:36ಕ್ಕೆ ಪ್ರಾರಂಭವಾಗಲಿದ್ದು ಫೆಬ್ರವರಿ 24ರಂದು ಸಂಜೆ 6:03 ಈ ತಿಥಿ ಕೊನೆಗೊಳ್ಳಲಿದೆ. ಮಹಾಕುಂಭ ಮೇಳ ಮಹಾ ಸಮಾಗಮಕ್ಕೆ ಸಾಕ್ಷಿಯಾಗಲಿದ್ದು ಹಲವು ವಿಶೇಷತೆಗಳಿಂದ ಕೂಡಿರಲಿದೆ. ಎಲ್ಲರನ್ನೂ ಕೈ ಬೀಸಿ ಕರೀತಾ ಇದೆ. ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ದಶಕದ ಬಳಿಕ ಮಹಾಕುಂಭ ಮೇಳಕ್ಕೆ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಜೊತೆಗೆ ಈ ಬಾರಿಯ ಮಹಾಕುಂಭ ಮೇಳ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಆಪಲ್ ಕಂಪನಿಯ ಸಂಸ್ಥಾಪಕ ಅವರ ಪತ್ನಿ ಕೂಡ ಲಾರೆನ್ ಈ ಕುಂಭ ಮೇಳದಲ್ಲಿ ಭಾಗಿಯಾಗ್ತಿದ್ದಾರಂತೆ. ಅವ್ರು ಬರ್ತಾ ಇರೋದು ವಿಶೇಷ ಅಲ್ಲ, ಅವ್ರು ಭಾಗಿಯಾಗ್ತಾ ಇರುವಂತಹ ಕಾರ್ಯಕ್ರಮ ಬಹಳ ವಿಶೇಷ ಅಂತೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕುಂಭಮೇಳದಲ್ಲಿ ಸ್ಟೀವ್ ಜಾಬ್ಸ್ ಪತ್ನಿ ಕಲ್ಪವಾಸ. ಕುಂಭಮೇಳದಲ್ಲಿ ಕಲ್ಪವಾಸದ ಮಹತ್ವ ಏನು? ಪ್ರಯಾಗ್ರಾಜ್ನಲ್ಲಿ ಈ ಬಾರಿ ನಡೆಯಲಿರುವ ಮಹಾಕುಂಭಮೇಳ ಹಲವು ವಿಶೇಷತೆಗಳಿಂದ ಕೂಡಿದೆ. ಈ ಮೇಳ ಆಧ್ಯಾತ್ಮಿಕತೆ ಹಾಗೂ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದಾದ್ಯಂತ ಹರಡುವ ವೇದಿಕೆಯಾಗಿದೆ. ದೇಶ ಮತ್ತು ಪ್ರಪಂಚದಾದ್ಯಂತ ಪ್ರಭಾವಿ ವ್ಯಕ್ತಿಗಳು ಪವಿತ್ರ ಸ್ನಾನ ಮಾಡುವುದಕ್ಕೆ ಮಹಾಕುಂಭಕ್ಕೆ ಬರ್ತಾ ಇದ್ದಾರೆ. ಈ ಪೈಕಿ ವಿಶ್ವದ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾದ ಲಾರೆನ್ ಪೋವೆಲ್ ಜಾಬ್ಸ್ ಕೂಡ ಮಹಾಕುಂಭಕ್ಕೆ ಆಗಮಿಸಲಿದ್ದಾರೆ. ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಪೋವೆಲ್ ಅವರು ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶಾನಂದಗಿರಿ ಶಿಬಿರದಲ್ಲಿ ಸುಮಾರು 10 ದಿನಗಳ ಕಾಲ ತಂಗಲಿದ್ದಾರೆ. ಲಾರೆನ್ ಪೋವೆಲ್ ಜಾಬ್ಸ್ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಂಗಾದಲ್ಲಿ ಅಮೃತ ಸ್ನಾನ ಮಾಡುತ್ತಾರೆ. ಈ ಸ್ನಾನವು ಮಹಾಕುಂಭದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ.
ಮೇಳಕ್ಕಾಗಿ ಕಮಲ ಆದ ಲಾರೆನ್ಸ್. ಇನ್ನು ಲಾರೆನ್ಸ್ ಪೋವೆಲ್ ಜಾಬ್ಸ್ 2ನೇ ಬಾರಿಗೆ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಾರಿಯ ಕುಂಭಮೇಳದಲ್ಲಿ ಲಾರೆನ್ಸ್ ಭಾಗಿಯಾಗಲಿದ್ದು ಈಕೆಗೆ ಕಮಲ ಅಂತ ಹೆಸರಿಡಲಾಗಿದೆ ಅಂತ ಕೈಲಾಶಾನಂದ ಮಹಾಸ್ವಾಮೀಜಿ ಹೇಳಿದ್ದಾರೆ. ಅಲ್ಲದೆ ಅವರಿಗೆ ಗೋತ್ರವನ್ನು ನೀಡಲಾಗಿದೆ ಎಂದರು. गुरु जी के दर्शन करने आ रही हैं. हमारी बेटी जैसी है वो, हमारी बिल्कुल शिष्या तो है, शिष्या बेटी होती है तो हमारी पुत्री जैसी है वो. हमने उसका नाम कमला दिया है, वो कमला नाम है उसका. हमने उसको अपना गोत्र दिया है. मेरे प्रति बहुत स्नेह रखती हैं. दूसरी बार भारत आ रही है, दूसरी बार आज भारत आ रही है. ಮೇಳದಲ್ಲಿ ಭಾಗಿಯಾಗಲಿರುವ ಲಾರೆನ್ಸ್ ಕಲ್ಪವಾಸ ಮಾಡಲಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಕಲ್ಪವಾಸ ಅಂದ್ರೆ ಏನು, ಯಾಕಾಗಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಯಂದು ಕಲ್ಪವಾಸ ಆಚರಣೆ ಮಾಡ್ತಾರೆ. ಗಂಗಾ ನದಿಯಲ್ಲಿ ಎಲ್ಲಾ ಪಾಪಗಳನ್ನ ನಾಶ ಮಾಡುವಂತೆ ಪುಣ್ಯ ಸ್ನಾನ ಮಾಡುವುದು ವಿಶೇಷವಾಗಿದೆ. ಪ್ರಯಾಗ್ರಾಜ್ನ ದಡದಲ್ಲಿದ್ದುಕೊಂಡು ಆಚರಣೆ ಮಾಡುವ ಪ್ರತೀತಿ ಇದೆ. ಸ್ನಾನ ಮಾಡಿ ಸೂರ್ಯನನ್ನ ಆರಾಧನೆ ಮಾಡುವುದು ವಿಶೇಷವಾಗಿದೆ. ಈ ಆಚರಣೆ ಮಾನವನ ಆಧ್ಯಾತ್ಮಿಕತೆಯ ಒಂದು ಹಂತವಾಗಿದೆ. ಅದರ ಮೂಲಕ ಸ್ವಯಂ ನಿಯಂತ್ರಣ ಮತ್ತು ಮನಸ್ಸಿನ ಶುದ್ಧೀಕರಣವನ್ನ ಮಾಡಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ತಮ್ಮ ಆಶಯ ಮತ್ತು ಬೇಡಿಕೆಗಳು ನೆರವೇರುತ್ತೆ ಎಂಬ ನಂಬಿಕೆ ಭಕ್ತರದ್ದು. ಈ ಅವಧಿಯಲ್ಲಿ ಭಕ್ತರು ಹಣ್ಣನ್ನು ಮಾತ್ರ ಸೇವನೆ ಮಾಡ್ತಾರೆ. ಫೆಬ್ರವರಿ 23ರಂದು ಮಧ್ಯಾಹ್ನ 3:36ಕ್ಕೆ ಪ್ರಾರಂಭವಾಗಲಿದ್ದು ಫೆಬ್ರವರಿ 24ರಂದು ಸಂಜೆ 6:03 ಈ ತಿಥಿ ಕೊನೆಗೊಳ್ಳಲಿದೆ. ಮಹಾಕುಂಭಮೇಳ ಮಹಾ ಸಮಾಗಮಕ್ಕೆ ಸಾಕ್ಷಿಯಾಗಲಿದ್ದು ಹಲವು ವಿಶೇಷತೆಗಳಿಂದ ಕೂಡಿರಲಿದೆ. ಎಲ್ಲರನ್ನೂ ಕೈ ಬೀಸಿ ಕರೀತಾ ಇದೆ. ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ದಶಕದ ಬಳಿಕ ಮಹಾಕುಂಭ ಮೇಳಕ್ಕೆ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಜೊತೆಗೆ ಈ ಬಾರಿಯ ಮಹಾಕುಂಭ ಮೇಳ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಆಪಲ್ ಕಂಪನಿಯ ಸಂಸ್ಥಾಪಕ ಅವರ ಪತ್ನಿ ಕೂಡ ಲಾರೆನ್ ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರಂತೆ. ಅವ್ರು ಬರ್ತಾ ಇರೋದು ವಿಶೇಷ ಅಲ್ಲ, ಅವ್ರು ಭಾಗಿಯಾಗ್ತಾ ಇರುವಂತಹ ಕಾರ್ಯಕ್ರಮ ಬಹಳ ವಿಶೇಷ ಅಂತೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕುಂಭಮೇಳದಲ್ಲಿ ಸ್ಟೀವ್ ಜಾಬ್ಸ್ ಪತ್ನಿ ಕಲ್ಪವಾಸ. ಕುಂಭಮೇಳದಲ್ಲಿ ಕಲ್ಪವಾಸದ ಮಹತ್ವ ಏನು? ಪ್ರಯಾಗ್ರಾಜ್ನಲ್ಲಿ ಈ ಬಾರಿ ನಡೆಯಲಿರುವ ಮಹಾಕುಂಭಮೇಳ ಹಲವು ವಿಶೇಷತೆಗಳಿಂದ ಕೂಡಿದೆ. ಈ ಮೇಳ ಆಧ್ಯಾತ್ಮಿಕತೆ ಹಾಗೂ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದಾದ್ಯಂತ ಹರಡುವ ವೇದಿಕೆಯಾಗಿದೆ. ದೇಶ ಮತ್ತು ಪ್ರಪಂಚದಾದ್ಯಂತ ಪ್ರಭಾವಿ ವ್ಯಕ್ತಿಗಳು ಪವಿತ್ರ ಸ್ನಾನ ಮಾಡುವುದಕ್ಕೆ ಮಹಾಕುಂಭಕ್ಕೆ ಬರ್ತಾ ಇದ್ದಾರೆ. ಈ ಪೈಕಿ ವಿಶ್ವದ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾದ ಲಾರೆನ್ ಪೋವೆಲ್ ಜಾಬ್ಸ್ ಕೂಡ ಮಹಾಕುಂಭಕ್ಕೆ ಆಗಮಿಸಲಿದ್ದಾರೆ. ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಪೋವೆಲ್ ಅವರು ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶಾನಂದಗಿರಿ ಶಿಬಿರದಲ್ಲಿ ಸುಮಾರು 10 ದಿನಗಳ ಕಾಲ ತಂಗಲಿದ್ದಾರೆ. ಲಾರೆನ್ ಪೋವೆಲ್ ಜಾಬ್ಸ್ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಂಗಾದಲ್ಲಿ ಅಮೃತ ಸ್ನಾನ ಮಾಡುತ್ತಾರೆ. ಈ ಸ್ನಾನವು ಮಹಾಕುಂಭದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಕುಂಭಮೇಳಕ್ಕಾಗಿ ಕಮಲ ಆದ ಲಾರೆನ್ಸ್. ಇನ್ನು ಲಾರೆನ್ಸ್ ಪೋವೆಲ್ ಜಾಬ್ಸ್ 2ನೇ ಬಾರಿಗೆ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಾರಿಯ ಕುಂಭಮೇಳದಲ್ಲಿ ಲಾರೆನ್ಸ್ ಭಾಗಿಯಾಗಲಿದ್ದು ಈಕೆಗೆ ಕಮಲ ಅಂತ ಹೆಸರಿಡಲಾಗಿದೆ ಅಂತ ಕೈಲಾಶಾನಂದ ಮಹಾಸ್ವಾಮೀಜಿ ಹೇಳಿದ್ದಾರೆ. ಅಲ್ಲದೆ ಅವರಿಗೆ ಗೋತ್ರವನ್ನು ನೀಡಲಾಗಿದೆ ಎಂದರು. गुरु जी के दर्शन करने आ रही हैं. हमारी बेटी जैसी है वो, हमारी बिल्कुल शिष्या तो है, शिष्या बेटी होती है तो हमारी पुत्री जैसी है वो. हमने उसका नाम कमला दिया है, वो कमला नाम है उसका. हमने उसको अपना गोत्र दिया है. मेरे प्रति बहुत स्नेह रखती हैं. दूसरी बार भारत आ रही है, दूसरी बार आज भारत आ रही है. ಮೇಳದಲ್ಲಿ ಭಾಗಿಯಾಗಲಿರುವ ಲಾರೆನ್ಸ್ ಕಲ್ಪವಾಸ ಮಾಡಲಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಕಲ್ಪವಾಸ ಅಂದ್ರೆ ಏನು, ಯಾಕಾಗಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಯಂದು ಕಲ್ಪವಾಸ ಆಚರಣೆ ಮಾಡ್ತಾರೆ. ಗಂಗಾ ನದಿಯಲ್ಲಿ ಎಲ್ಲಾ ಪಾಪಗಳನ್ನ ನಾಶ ಮಾಡುವಂತೆ ಪುಣ್ಯ ಸ್ನಾನ ಮಾಡುವುದು ವಿಶೇಷವಾಗಿದೆ. ಪ್ರಯಾಗ್ರಾಜ್ನ ದಡದಲ್ಲಿದ್ದುಕೊಂಡು ಆಚರಣೆ ಮಾಡುವ ಪ್ರತೀತಿ ಇದೆ. ಸ್ನಾನ ಮಾಡಿ ಸೂರ್ಯನನ್ನ ಆರಾಧನೆ ಮಾಡುವುದು ವಿಶೇಷವಾಗಿದೆ. ಈ ಆಚರಣೆ ಮಾನವನ ಆಧ್ಯಾತ್ಮಿಕತೆಯ ಒಂದು ಹಂತವಾಗಿದೆ. ಅದರ ಮೂಲಕ ಸ್ವಯಂ ನಿಯಂತ್ರಣ ಮತ್ತು ಮನಸ್ಸಿನ ಶುದ್ಧೀಕರಣವನ್ನ ಮಾಡಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ತಮ್ಮ ಆಶಯ ಮತ್ತು ಬೇಡಿಕೆಗಳು
ನೆರವೇರುತ್ತೆ ಎಂಬ ನಂಬಿಕೆ ಭಕ್ತರದ್ದು. ಈ ಅವಧಿಯಲ್ಲಿ ಭಕ್ತರು ಹಣ್ಣನ್ನು ಮಾತ್ರ ಸೇವನೆ ಮಾಡ್ತಾರೆ. ಫೆಬ್ರವರಿ 23ರಂದು ಮಧ್ಯಾಹ್ನ 3:36ಕ್ಕೆ ಪ್ರಾರಂಭವಾಗಲಿದ್ದು ಫೆಬ್ರವರಿ 24ರಂದು ಸಂಜೆ 6:03 ಈ ತಿಥಿ ಕೊನೆಗೊಳ್ಳಲಿದೆ. ಮಹಾಕುಂಭಮೇಳ ಮಹಾ ಸಮಾಗಮಕ್ಕೆ ಸಾಕ್ಷಿಯಾಗಲಿದ್ದು ಹಲವು ವಿಶೇಷತೆಗಳಿಂದ ಕೂಡಿರಲಿದೆ. ಎಲ್ಲರನ್ನೂ ಕೈ ಬೀಸಿ ಕರೀತಾ ಇದೆ.